ತಮ್ಮ ಹೆಸರು? ನಮಸ್ತೆ. ನಮ್ಮ ಹೆಸರು ರಾಜೇಶ್ ಪವಾರ್ ಅಂತೇಳಿ. ಯಾವೂರು? ನಂದು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಹಿರೇಬೆನ್ನೂರು ತಾಂಡ ಅಂತ. ಹಾ. ಎಷ್ಟ್ ದಿವ್ಸ ಆಯ್ತು ನೀವು ತಾವು ಇದು ಮಾಡಿ ಸೈಕ್ಲಿಂಗ್ ಇದ್ರ ಮಾಡಿ? ನಾನು ಬೇಸಿಕಲಿ ಸೈಕಲ್ ಇವಾಗ ನಾನು ಪ್ಯಾರಾ ಅಥ್ಲೆಟಿಕ್ ಅದರಲ್ಲಿ ಇಂಟರ್ನ್ಯಾಷನಲ್ ಮೆಡಲಿಸ್ಟ್ ಹಾಗೂ ನಾನು ಪ್ಯಾರಾ ಸೈಕ್ಲಿಂಗ್ ನಲ್ಲಿ ಕೂಡ 5 ವರ್ಷದಿಂದ ಇವಾಗ ಸೈಕ್ಲಿಸ್ಟ್ ಮಾಡ್ತಾ ಇದ್ದೀನಿ. ನ್ಯಾಷನಲ್ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಕಾಂಪಿಟಿಷನ್ ಮಾಡಿ ಮೆಡಲ್ ಮಾಡಿ ಇವಾಗ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಗೆ ರೆಡಿ ಆಗ್ತಾ ಇದ್ದೀನಿ. ಸೈಕ್ಲಿಂಗ್ ಇವಾಗ ಇಂಟರ್ನ್ಯಾಷನಲ್ ಮೇಲೆ ಹೋದಾಗ ತಕ್ಷಣ ಸ್ವಲ್ಪ ಚೆನ್ನಾಗಿರುವಂತ ಸೈಕ್ಲಿಂಗ್ ಬೇಕು. ಯಾಕಂದ್ರೆ ಇದು ನನ್ನ ಹಳೆ ಸೈಕಲ್. ಇದರಲ್ಲಿ ಕೂಡ ರಾಷ್ಟ್ರ ಮಟ್ಟದಲ್ಲಿ ಕಾಂಪಿಟೇಷನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಹಾಗೆ ಈಗ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಾನು ಕಾಂಪಿಟೇಷನ್ ಮಾಡಬೇಕು ಅಂದ್ರೆ ಸ್ವಲ್ಪ ಸೈಕ್ಲಿಂಗ್ ಅವಶ್ಯಕತೆ ಇದೆ. ಅದಕ್ಕೆ ನಮ್ಮ ಎಲ್ಲ ಯಾರಾದ್ರೂ ನನಗೆ ಸಹಾಯ ಮಾಡಿದವರು ಸೈಕಲ್ ನನಗೆ ದುಡ್ಡಿದ್ದೇನು ಅವಶ್ಯಕತೆ ಇಲ್ಲ. ಯಾಕಂದ್ರೆ ದುಡ್ಡು ಇವತ್ತು ತಗೋತೀನಿ ಹೋಗ್ಬಿಡುತ್ತೆ. ಸೈಕಲ್ ತಗೊಂಡ್ರೆ ಸೈಕಲ್ ಅನ್ನು ಕೊಡ್ಸಿದ್ರೆ ಜೀವನ ಪ್ರಯಾಣವಾಗಿ ನಾನು ಆ ಸೈಕಲ್ ಒಂದು ಪ್ರಯಾಣ ನಮ್ಮ ಜಿಲ್ಲೆಗಾಗ್ಲಿ ನಮ್ಮ ತಾಲೂಕಿಗಾಗ್ಲಿ ನಮ್ಮ ಕರ್ನಾಟಕ ಆಗ್ಲಿ ಒಂದು ಹೆಸರು ತರುವಂತ ಕೆಲಸ ನಾನು ಮಾಡ್ತೀನಿ. ಈಗ ತಾವು ಇದೊಂದು ಸೈಕಲ್ ತಗೊಂಡಿದ್ರಲ್ಲ, ಇದು ಯಾವ ಮಾಡೆಲ್ ಇದು? ಇದು ಹಳೆ ಮಾಡಲು. ನಾನು ಬೇಸಿಕ್ ಆಗಿ ನಾನು ಇದು ತುಂಬಾ ಹಳೆ ಮಾಡಲ್ ಇದು. ಅಂದ್ರೆ ಬೇಸಿಕ್ ಸೈಕಲ್. ನಾನು ಪ್ಯಾರಾ ಇರೋದ್ರಿಂದ ನನ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಇದರಲ್ಲಿ ಕೂಡ ಒಂದು ಮ್ಯಾಕ್ಸಿಮಮ್ 100 ಕಿಲೋಮೀಟರ್ 120 ಕಿಲೋಮೀಟರ್ ಇಸ್ ರೆಪ್ಯುಟೇಷನ್ಸ್ ಡೈಲಿ. ಯಾಕಂದ್ರೆ ನಾನು ಏನಾದ್ರು ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿರುವಂತ ಪ್ಯಾರಾ ಇರ್ಲಿ ನಾರ್ಮಲ್ ಇರ್ಲಿ ನಾವೆಲ್ಲ ಒಂದೇ ಅಂತೇಳಿ ಭಾವನೆ ಇಟ್ಕೊಂಡು ನಾನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ತಾವು ಈಗ ಸೈಕಲ್ ತಗೋಬೇಕಾದ್ರೆ ಇಂಟರ್ನ್ಯಾಷನಲ್ ಸೈಕಲ್ ತಗೋಬೇಕಾದ್ರೆ ಎಷ್ಟು ಖರ್ಚು ಆಗ್ಬೋದು? ಯಾವ ಲೆವೆಲ್ ನಲ್ಲಿ ಸೈಕಲ್ ತಗೋಬೇಕಂತ? ಸ್ವಲ್ಪ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಚೆನ್ನಾಗಿ ಸೈಕಲ್ ಬೇಕಂದ್ರೆ ಮ್ಯಾಕ್ಸಿಮಮ್ ಒಂದು 5 ಲಕ್ಷ ತನಕ ಸಿಗುತ್ತೆ. 5 ಲಕ್ಷ ಸೈಕಲ್ ಅಂದ್ರೆ ಒಂದು ಚೆನ್ನಾಗಿರುತ್ತೆ. ಅದರಲ್ಲಿ ಮೆಡಲ್ ಆಗುತ್ತೆ ಮತ್ತೆ ಕಾಂಪಿಟೇಷನ್ಸ್ ರೆಡಿ ನಾವು ಮೆಡಲ್ ಗೆಲ್ಲುವಂತ ಪ್ರಯತ್ನ ಕೂಡ ಆಗುತ್ತೆ ಅದರಲ್ಲಿ. ಸೊ ಈಗ ತಾವು ಯಾರಿಗಾದ್ರೂ ಸಂಪರ್ಕ ಮಾಡಿದ್ರಿ, ಯಾವ ಜನಪ್ರತಿನಿಧಿಗಾಗ್ಲಿ ಅಥವಾ ತಮ್ಮ ಕ್ಷೇತ್ರದ ಶಾಸಕರನ್ನಾಗ್ಲಿ, ಅವ್ರು ಯಾರ್ಯಾರಾದ್ರೂ ಭೇಟಿ ಮಾಡಿದ್ರಿ? ಇದ್ರ ಬಗ್ಗೆ ವಿಷಯನ ಯಾವ್ರಿಗೆ ಹೇಳಿದಿರ ಇದು? ಸರ್ ನಾನು ಯಾಕೆಂದ್ರೆ ನಾನು ಮೊದ್ಲು ಗೆಲ್ಬೇಕು. ಆಮೇಲೆ ಗೆದ್ಮೇಲೆ ನಾನು ನಮ್ ಜನರಿಗೆ ಅದರ ಬಗ್ಗೆ ಅವೇರ್ನೆಸ್ ಆಗ್ಬೇಕು. ನಾವು ಡೈರೆಕ್ಟ್ ಆಗಿ ನಾವು ಯಾರಿಗೂ ಭೇಟಿ ಆಗಿಲ್ಲ ಸರ್ ಇನ್ನೂ ತನಕ ರೀ. ಯಾರಿಗೂ ಇದ್ರ ಬಗ್ಗೆ ಹೇಳಿಲ್ಲ. ಅಂದ್ರೆ ಈಗ ಸ್ವಲ್ಪ ಕಾಂಪಿಟೇಷನ್ ಹೆವಿ ಇರೋದು ಕಾರಣ ಈಗ ನಿಮ್ಮ ಮುಖಾಂತರ ನಾನು ಜನರಿಗೆ ಒಂದೇ ಅಂದ್ರೆ ಯಾರಾದ್ರೂ ಸಹಾಯ ಮಾಡ್ತಾ ಹೋದ್ರೆ ಮುಂದೆ ಬರ್ತಾರೆ. ಯಾರು ಸಹಾಯ ಮಾಡ್ಲಿಲ್ಲ ಅಂದ್ರೆ ಯಾರು ಮುಂದೆ ಬರುದಿಲ್ಲ. ಈಗ ನಾವು ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಮಾಡಿ ಅಷ್ಟೇ ಸೀಮಿತ ಆಗುತ್ತೆ. ಹೊರತಾಗಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೋಗಿ ಮೆಡಲ್ ಗೆಲ್ಬೇಕು ಅಂದ್ರೆ ನಮ್ಮೆಲ್ಲಾ ಜನಪ್ರತಿನಿಧಿಗಳದ್ದು ಸಹಾಯ ತುಂಬಾ ಬೇಕು. ಹಾಗೂ ನಮ್ಮ ಅದರಲ್ಲಿ ಸಂಘ ಸಂಸ್ಥೆ ಜನಪ್ರತಿನಿಧಿ ಹಾಗೆ ನಮ್ಮ ಬೇರೆ ಬೇರೆ ಒಂದು ಇಲಾಖೆನಲ್ಲಿ ಕೆಲಸ ಮಾಡ್ತಾ ಅಧಿಕಾರಿಗಳು ಅವ್ರದ್ದೆಲ್ಲರದು ಸಹಕಾರ ಇದ್ರೆ ಖಂಡಿತವಾಗಿ ನಾವು ಗೆಲ್ಬಹುದು ಅಂತ ನಾನು ಹೇಳ್ತೀನಿ. ಈಗ ರಾಜೇಶ್ ಪವಾರ್ ಅಂತ ಹೇಳಿ ಇಂಡಿ ತಾಲೂಕಿನವರಾಗಿರುವಂತ ಇವರು ತಮ್ಮ ಪ್ರತಿಭೆಯನ್ನ ಅಂಗವಿಕಲರಿದ್ರೂ ಸಹಿತ ತಮ್ಮ ಒಂದು ಪ್ರತಿಭೆಯನ್ನ ಕ್ರೀಡೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ತೋರಿಸಿದ್ದಾರೆ. ಅವರ ಆಸೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೈಕ್ಲಿಂಗ್ ಕ್ರೀಡಾಪಟು ಆಗ್ಬೇಕಂತ ಹೇಳಿ ಆಸೆ ಇದೆ. ದಯವಿಟ್ಟು ಕೊಡುವೈ ದಾನಿಗಳು ತುಂಬಾ ಜನ ಇದ್ದಾರೆ. ಇಂಥ ಈ ಕಡೆ ಖರ್ಚು ಮಾಡೋದಕ್ಕಿಂತ ವೇಸ್ಟ್ ಯಾರಿಗಾದ್ರೂ ಕೊಡ್ತಾ ಇದ್ದೀರಿ. ಇಂಥ ಬಡ ಮಕ್ಕಳಿಗೆ ತಾವು ಏನಾದ್ರು ಸೈಕಲ್ ಕೊಂಡುಕೊಳ್ಳಲು ತಾವು ಸಹಾಯ ಮಾಡಿದರೆ ದಯವಿಟ್ಟು ಇಂಥ ಅಭ್ಯರ್ಥಿಗಳನ್ನು ದಯವಿಟ್ಟು ಅವರಿಗೆ ಯಾವುದೇ ಕೊಡುವ ದಾನಿಗಳು ಇದ್ರೆ ದಯವಿಟ್ಟು ಅವರ ನಂಬರ್ ಹೇಳ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಸಹಾಯ ಮಾಡ್ಬೇಕಂತ ಹೇಳಿ ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಸರ್, ತಮ್ಮ ಯಾರಾದ್ರೂ ಕೊಡುಗೆ ನಿಮ್ಮ ಅಕಸ್ಮಾತ್ ನಿಮಗೆ ಭೇಟಿ ಆದ್ರೆ ನಿಮ್ಮ ಮೊಬೈಲ್ ನಂಬರ್ ಏನಿದೆ? ಸರ್ ನನ್ನ ಮೊಬೈಲ್ ನಂಬರು. ಇನ್ನೊಂದು ನನ್ಗೆ ರಿಕ್ವೆಸ್ಟ್ ಅಂದ್ರೆ ನಾನು ಇವತ್ತು ಬಂದಿದ್ದ ಬಂಜಾರ ಮೀಡಿಯಾದಿಂದ ನಮ್ಮ ಸರ್ ಎಲ್ಲ ನನ್ಗೆ ಭೇಟಿ ಆಗಿದ್ರು ಇವತ್ತು. ಖುಷಿ ಆಗುತ್ತೆ. ಯಾಕಂದ್ರೆ ನಾನು ಇಲ್ಲಿ ಸ್ಟೇಡಿಯಂ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅದಕ್ಕೆ ಬಂಜಾರ ಸರ್ ನಮ್ಮ ಬಂಜಾರ ಮೀಡಿಯಾ ಸರ್ ನನ್ಗೆ ಅವ್ರನ್ನ ಫೇಸ್ಬುಕ್ ಅಲ್ಲಿ ನೋಡ್ಬೋದು, ವಾಟ್ಸಪ್ ನಲ್ಲಿ ನೋಡಿ ಅವರು ನೀನು ವಿಶೇಷ ಚೇತನ ಇದ್ಯಾ ಕೂಡ ಕಾಂಪಿಟೇಷನ್ ಅಲ್ಲಿ ಈ ತರ ಮಾಡ್ತಾ ಇದೆ ಅಂತ ಹೇಳಿ ನನಗೆ ಅವ್ರು ಗುರುತಿಸ್ಕೊಂಡು ಇಲ್ಲಿ ಬಂದು ಅವ್ರ ವಾಹಿನಿ ಮುಖಾಂತರ ಒಂದು ಜನರಿಗೆ ಒಂದು ಒಳ್ಳೆ ಸಂದೇಶ ಕೊಡ್ತಾ ಇದ್ದಾರೆ. ಹಾಗೂ ಅದರ ಜೊತೆನೆ ನಾನು ಇಡೀ ನಮ್ಮ ಕರ್ನಾಟಕ ನಮ್ಮ ಯುವಕರಿಗೆ ಏನ್ ಹೇಳೋದಂದ್ರೆ ಪ್ಯಾರಾ ಆಗ್ಲಿ ನಾರ್ಮಲ್ ಆಗ್ಲಿ ಎಲ್ಲ ನಾವು ಒಂದೇ. ಆಮೇಲೆ ನಾವು ಸದೃಢವಾಗಿ ಮನಸ್ಸಿರ್ಬೇಕು. ನಾವು ಇವತ್ತು
ಸೈಕ್ಲಿಂಗ್ ಮಾಡ್ತೇವೆ ಅಂದ್ರೆ ನಮ್ದು ಸದೃಢ ಮನಸ್ಸಿರುತ್ತೆ, ಆರಾಮಾಗಿ ನಾವು ಜೀವನ ಏನೋ ಶುಗರ್ BP ಇವ್ ಯಾವ ಬರುದಿಲ್ಲ. ಅದಕ್ಕೆ ನಾವು ಒಂದು ವಿಶೇಷವಾಗಿ ನಾವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಸೈಕ್ಲಿಂಗ್ ಮಾಡಬೇಕು, ರನ್ನಿಂಗ್ ಮಾಡಬೇಕು, ಒಂದು ಜಾಗಿಂಗ್ ಮಾಡಬೇಕು. ಅದರಿಂದ ನಮ್ಮ ದೇಹ ಸದೃಢವಾಗಿರುತ್ತೆ ಅಂತ ನಾನು ಹೇಳ್ತಾ ಇವತ್ತು ನನ್ನ ಬಂಜಾರ ಮೀಡಿಯಾ ಸರ್ಗೆ ನಾನು, ಯಾಕಂದ್ರೆ ಅವ್ರು ನನಗೆ ಇಲ್ಲಿ ಗುರುತಿಸಿ ಇಲ್ಲಿ ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಧನ್ಯವಾದಗಳು ಹೇಳ್ತಾ, ನನ್ನ ಮೊಬೈಲ್ ನಂಬರ್ 7892355606. ದಯವಿಟ್ಟು ಈ ಒಂದು ನಂಬರ್ಗೆ ಕಾಲ್ ಮಾಡಿ ಅವರಿಗೆ ಸಹಾಯಧನವನ್ನ ಅಥವಾ ಸಹಾಯ ಹಸ್ತವನ್ನು ಚಾಚಿದಂತ ಎಲ್ಲ ಅವ್ರ ಗುತ್ತಿಗೆದಾರರಾಗಲಿ ಎಲ್ಲರೂ ಯಾವುದೇ ಒಂದೇ ಜಾತಿಯಾಗಿ ಸೀಮಿತ ಮಾಡದೆ ಪ್ರತಿಯೊಬ್ಬರು ಇದಕ್ಕೆ ನೋಡುವಂತ ಬಂಜಾರ ಮೇಲೆ ನೋಡುವಂತ ಎಲ್ಲ ವೀಕ್ಷಕರು ಅವರಿಗೆ ಸಹಾಯ ಮಾಡ್ಬೇಕಂತ ಹೇಳಿ ಈ ಮೂಲಕ ನಾವು ಬಂಜಾರ ಮೀಡಿಯಾ ಮುಖಾಂತರ ಎಲ್ಲ ವೀಕ್ಷಕರಿಗೆ ನಾವು ವಿನಂತಿಸ್ಕೊತಾ ಇದೀವಿ. ಧನ್ಯವಾದ ಸರ್. ಧನ್ಯವಾದ.